ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 5/8/25. मुरली महावाक्यಗಳು. मीठे बच्चे, बाप आए हैं इस वैशालय को शिवालय बनाने. तुम्हारा कर्तव्य है वेश्याओं को भी ईश्वरीय संदेश दे, उनका भी कल्याण करना. ಮಧುರ ಮಕ್ಕಳೇ, ಬಾಬಾ ಬಂದಿರುವುದೇ ಈ ವೈಶಾಲಯವನ್ನು ಶಿವಾಲಯವನ್ನಾಗಿ ಮಾಡೋದಕ್ಕಾಗಿ. ನಿಮ್ಮ ಕರ್ತವ್ಯವಾಗಿದೆ ವೇಶ್ಯಾಲಯವನ್ನು, ವೇಶ್ಯೆಯರನ್ನು ಕೂಡ ಈಶ್ವರೀಯ ಸಂದೇಶ ನೀಡಿ ಅವರ ಕಲ್ಯಾಣನೂ ಕೂಡ ಮಾಡಬೇಕಾಗಿದೆ. ಸೊ ಬಾಬಾ ಹೇಳ್ತಾರೆ, ವೇಶ್ಯೆಯರ ಕಲ್ಯಾಣ ಮಾಡಿರಿ, ಈಶ್ವರೀಯ ಸಂದೇಶವನ್ನು ನೀಡಿ. ಈ ಜಗತ್ತೇ ವೈಶಾಲಯ ಆಗಿದೆ. ಜಗತ್ತು ವೈಶಾಲಯ ಆಗಿದೆ ಅಂದರೆ ಈ ವೈಶಾಲಯದಲ್ಲಿ ಇರುವವರೆಲ್ಲ ವೇಶ್ಯೆಯರು ಅಂತಾರೆ ಬಾಬಾ. ಶಿವಾಲಯ ಯಾವುದು? ಸತ್ಯುಗ. ಸತ್ಯುಗದಲ್ಲಿ ಪ್ರತಿಯೊಬ್ಬ ಆತ್ಮ ಶಿವ ಪರಮಾತ್ಮನ ಸಮಾನ ಅವಸ್ಥೆ ಉಳ್ಳವರಾಗಿರೋದ್ರಿಂದ ಆ ಸತ್ಯುಗವನ್ನು ಶಿವಾಲಯ ಅಂತ ಹೇಳಲಾಗ್ತದೆ. ಈಗ ಈ ಸಮಯದಲ್ಲಿ ಮನುಷ್ಯಾತ್ಮರ ಕ್ಯಾರೆಕ್ಟರ್ ಒಳಗೆ ಸಂಪೂರ್ಣ ಕಲಿಯುಗದ ಒಂದು ದೇಹಭಾನದ ಸ್ಕ್ರಿಪ್ಟ್ ನಡೀತಾ ಇರೋದ್ರಿಂದ ಬಾಬಾ ಹೇಳ್ತಾರೆ, ಅವರಿರುವಂತಹ ಈ ಒಂದು ಸಮಯಕ್ಕೆ ಅಥವಾ ಈ ಒಂದು ಸ್ಥಾನಕ್ಕೂ ಕೂಡ ವೇಶ್ಯಾಲಯ ಅಂತ ಹೇಳಲಾಗ್ತದೆ. ಆ ವೇಶ್ಯರಿಗೂ ಕೂಡ ಈಶ್ವರಿ ಸಂದೇಶ ನೀಡಿ ಅವರ ಕಲ್ಯಾಣ ಮಾಡಬೇಕು ಅಂತಾರೆ ಬಾಬಾ. ವೇಶ್ಯರಂದರೆ ಯಾರು ಆತ್ಮನ ಮೂಲ ಸುಂದರ ಸತ್ಯವನ್ನು ಮರೆತು, ಶಾಂತಿಯ ಸತ್ಯವನ್ನು ಮರೆತು ತನ್ನ ದೇಹಭಾನದಲ್ಲಿ ಮುಳುಗಿದಾರೋ ಅವರೇ ವೇಶ್ಯರು. ಸೊ ಅಂಥವರಿಗೂ ಕೂಡ ನೀವು ಕಲ್ಯಾಣ ಮಾಡಿರಿ ಅಂತಾರೆ ಬಾಬಾ. ಪ್ರಶ್ನೆ, कौन से बच्चे अपना बहुत बड़ा नुकसान करते हैं? ಎಂತಹ ಮಕ್ಕಳು ತಮ್ಮ ಬಹುದೊಡ್ಡ ನುಕ್ಸಾನನ್ನು ಮಾಡಿಕೊಳ್ತಾರೆ? उत्तर, जो किसी भी कारण से मुरली मिस करते हैं वह अपना बहुत बड़ा नुकसान करते हैं. ಯಾರು ಯಾವುದೇ ಕಾರಣದಿಂದ ಮುರಳಿಯನ್ನು, ಈ ವಿದ್ಯೆಯನ್ನು ಮಿಸ್ ಮಾಡ್ತಾರೆ, ಅವರು ತಮ್ಮ ಬಹಳ ನುಕ್ಸಾನನ್ನು ಮಾಡ್ಕೊಳ್ತಾರೆ. ಅಂಡರ್ಲೈನ್, ಭಗವಾನ್ ವಾಚಿದೆ, ಯಾರು ಯಾವುದೇ ಕಾರಣದಿಂದ, ಇದನ್ನು ನೋಟ್ ಮಾಡ್ಕೋಬೇಕಾಗಿದೆ, ಯಾವುದೇ ಕಾರಣ ಯಾವುದೇ ಇರಲಿ, ಎಕ್ಸ್ಕ್ಯೂಸ್ ಇಲ್ಲ ಮುರಳಿ ವಿಷಯದಲ್ಲಿ. ಬಾಬಾ ನಾವು ಇಲ್ಲಿವರೆಗೆ ಮಾಡಿದ ಎಲ್ಲ ಪಾಪಗಳಿಗೂ ಬಾಬಾ ಎಕ್ಸ್ಕ್ಯೂಸ್ ಮಾಡ್ತಾರೆ. ಆದರೆ ಮುರಳಿ ಮಿಸ್ ಮಾಡಲಿಕ್ಕೆ ಯಾವ ನೆಪವನ್ನು ಹೇಳೋ ಹಾಗಿಲ್ಲ. ಅದಕ್ಕಂತಾರೆ ಬಾಬಾ, ಯಾವುದೇ ಕಾರಣದಿಂದ ನೀವು ಮುರಳಿ ಮಿಸ್ ಮಾಡ್ತೀರಿ ಅಂದ್ರೆ ನಿಮ್ಮದು ಬಹಳ ದೊಡ್ಡ ನುಕ್ಸಾನನ್ನು ಮಾಡ್ಕೊಳ್ತೀರಿ. ಕೈ ಬಚ್ಚೆ ತೋ ಆಪಸ್ ಮೇ ರೂಟ್ ಜಾನೆ ಕೆ ಕಾರಣ ಕ್ಲಾಸ್ ಮೇ ನಹಿ ಆತೆ. ಕೆಲವು ಮಕ್ಕಳು ಪರಸ್ಪರ ಸೆಟ್ಕೊಂಡಿರುವ ಕಾರಣದಿಂದ, ಮುನಿಸ್ಕೊಂಡಿರುವ ಕಾರಣದಿಂದ ಮುರಳಿ ಕ್ಲಾಸಿಗೆ ಬರೋದೇ ಬಿಡ್ತಾರೆ. ಕೆಲವರು कोई ना कोई बहाना बनाकर घर में ही सो जाते, इसमें वे अपना ही नुकसान करते हैं. ಇನ್ನು ಕೆಲವು ಮಕ್ಕಳದಾರ ಒಂದಿಲ್ಲ ಒಂದು ನೆಪ ಅಂತಾರೆ ಬಾಬಾ. ಮುರಳಿ ಮಿಸ್ ಮಾಡೋದು ಅಂದ್ರೆ ಬಾಬಾ ಹೇಳ್ತಾರ, ಡೈರೆಕ್ಟರೇ ಸ್ವಯಂ ಭಗವಂತ ಅದಾನ, ನಾವು ಆ್ಯಕ್ಟರ್ ಇದ್ದೀವತ್ತಂದಮೇಲೆ ಹೊರ ಜಗತ್ತಿನಲ್ಲೂ ನೋಡ್ತೀವಿ ನಾವು. ಹದ್ದಿನ ನಾಟಕದಲ್ಲಿ ಆ್ಯಕ್ಟರ್ ಎಂತಹ ಬುದ್ಧಿವಂತ ಅಥವಾ ಬಹಳ ಪ್ರಸಿದ್ಧಿ ಉಳ್ಳವರಾಗಿರಲಿ, ಎಷ್ಟೇ ತನ್ನ ಜೀವನದಲ್ಲಿ ಬ್ಯುಸಿ ಆಗಿರುವಂಥವ್ರು ಇರಲಿ, ಆದರೆ ಯಾವ ಫಿಲ್ಮ್ ಒಳಗೆ ಅವ್ರು ಸೈನ್ ಮಾಡ್ತಾರೋ ಅವ್ರು ಹಿಂಗೆ ಅನ್ನುವಂಗಿಲ್ಲ, ನಂಗೆ ಟೈಮ್ ಇಲ್ಲ, ನಾನು ಈ ಥರ ಡ್ರೆಸ್ ಹಾಕ್ಕೋತೀನಿ, ನಂಗೆ ಟೈಮ್ ಇಲ್ಲ, ನಾನು ಇದೇ ಥರ ಇರ್ತೀನಿ, ಹಿಂಗೆ ಮಲ್ಕೋತೀನಿ, ನಡೆಯೋದಿಲ್ಲ. ಡೈರೆಕ್ಟರ್ನ ಏನು ಡೈರೆಕ್ಷನ್ ಇದೆ ಅದರ ಅನುಸಾರ ಉಡುಗೆ ತೊಡುಗೆ, ಊಟ, ವ್ಯವಹಾರ, ಆ್ಯಕ್ಟಿಂಗ್, ಅವರ ಡೈಲಾಗ್ ಎಲ್ಲವೂ ಡೈರೆಕ್ಟರ್ನ ಅನುಸಾರ ಇರ್ತದೆ. ಈಗ ಬೇಹದ್ದಿನ ವಿಶ್ವ ನಾಟಕದ ರಚಯಿತ ಶಿವಬಾಬಾ ನಮಗೆ ಡೈರೆಕ್ಷನ್ ಕೊಡ್ತಾ ಇದ್ದಾರೆ. ಮಕ್ಕಳೇ, ಈ ನಾಟಕದಲ್ಲಿ ಏನೆಲ್ಲ ನಿಮಗೆ ಕೆಲಸ, ಕಾರ್ಯ, ಜವಾಬ್ದಾರಿ ಏನೆಲ್ಲ ಸಿಕ್ಕಿದೆ ಅದೆಲ್ಲದರಿಂದ ಡಿಟ್ಯಾಚ್ ಆಗಿ, ಭಲೇ ಕರ್ಮ ಮಾಡಿರಿ, ಆದರೆ ಬುದ್ಧಿಯಿಂದ ಎಲ್ಲದರಿಂದ ಡಿಟ್ಯಾಚ್ ಆಗಿ ಸಮಯ ತೆಗೆದು ನೀವು ಈ ಒಂದು ಈಶ್ವರಿ ವಿದ್ಯೆಯನ್ನು ಓದಲೇಬೇಕು. ಡೈರೆಕ್ಟರ್ ಸ್ವಯಂ, ಈ ನಾಟಕದ ರಚಯಿತ ಡೈರೆಕ್ಟರ್ ಹೇಳ್ತಿದ್ದಾರೆ. ಆದ್ರೂ ಕೂಡ ಬಾಬಾ ಹೇಳ್ತಾರೆ, ಆದ್ರೂ ಕೂಡ ಒಂದಿಲ್ಲ ಒಂದು ನೆಪಗಳನ್ನು ಮಾಡಿ ಮನೆಯಲ್ಲಿ ಮಲ್ಕೊಳ್ತಾರೆ ಅಂದರೆ ಹದ್ದಿನ ನಿದ್ದೆ ಮಾತಲ್ಲ, ಅಂದರೆ ದೇಹಭಾನದಲ್ಲಿ ಬರ್ತಾರೆ, ಜಾಗೃತ ಆಗಿಲ್ಲ ಅವರಿನ್ನೂ ಅಂತ. ಇಸ್ಸೇವೆ ಅಪನಾಹಿ ನುಕ್ಸಾನ್ ಕರ್ತೆ, ಇದರಿಂದ ಏನಾಗ್ತದ, ನೀವೇ ನುಕ್ಸಾನ್ ಮಾಡ್ಕೊಳ್ತೀರಿ ಅಂತಾರೆ ಬಾಬಾ. ಕ್ಯೂಂಕಿ ಬಾಬಾ ತೋ ರೋಜ್ ಕೋಯಿ ನ ಕೋಯಿ ನೈ ಯುಕ್ತಿಯ ಬತಾತೆ रहते, सुनेंगे ही नहीं तो अमल में कैसे लाएंगे.
ಯಾಕೆ ಯಾಕೆ ಬಾಬಾ ಈ ರೀತಿ ಮುರಳಿಯನ್ನು ಕ್ಲಾಸಿಗೆ ಬಂದು ಕೇಳಬೇಕು, ಮುರಳಿ ಮಿಸ್ ಮಾಡಬಾರ್ದು ಅಂತ ಯಾಕೆ ಹೇಳ್ತಾರಂದರೆ, ಪ್ರತಿನಿತ್ಯವೂ ಬಾಬಾ ಒಂದಿಲ್ಲ ಒಂದು ಯುಕ್ತಿಯನ್ನು ಹೇಳ್ತಾರೆ. ಎದರ ಯುಕ್ತಿ? ದೇಹವಾನದಿಂದ ಮುಕ್ತಾಗುವ ಯುಕ್ತಿ, ಸೋಲ್ ಕಾನ್ಷಿಯಸ್ನ ಲೆವೆಲನ್ನು ಹೆಚ್ಚಿಸ್ಕೊಳ್ಳುವಂಥ ಯುಕ್ತಿ ಮತ್ತು ಈ ದೇಹದ ಜಗತ್ತಿನಿಂದ ಡಿಟ್ಯಾಚ್ ಆಗುವಂಥ ಯುಕ್ತಿಯನ್ನು ಮುರಳಿಯಲ್ಲಿ ಒಂದಿಲ್ಲ ಒಂದು ಹೇಳ್ತಾನೆ ಇರ್ತಾರೆ. ಕೇಳೋದೇ ಇಲ್ಲ ಅಂದಮೇಲೆ ನೀನು ಅದನ್ನು ಧಾರಣೆ ಮಾಡಲಿಕ್ಕೆ ಹೇಗೆ ಸಾಧ್ಯ ಇದೆ ಅಂತಾರೆ ಬಾಬಾ. ओम शांति। मीठे मीठे रूहानी बच्चे, यह तो जानते हैं ना, अभी हम विश्व के मालिक बनने के लिए पुरुषार्थ कर रहे हैं. ಮಧುರಾತಿ ಮಧುರ ಮಕ್ಕಳೇ, ಇದನ್ನು ನೀವು ತಿಳ್ಕೊಂಡಿದ್ದೀರಲ್ಲ, ಈಗ ನಾವು ವಿಶ್ವದ ಮಾಲೀಕರಾಗೋ ಸಲುವಾಗಿಯೇ ಓದ್ತಾ ಇದ್ದೀವಿ. ಭಲ್ ಮಾಯಾ ಬಿ ಭುಲಾ ದೇತಿ, ಕೋಯಿ ಕೋಯಿ ಕೂತು ಸಾರಾ ದಿನ ಭುಲಾ ದೇತಿ ಹೇ. ಕೆಲವರಿಗೆ ಮಾಯಾ ಮರೆಸಿಬಿಡ್ತದೆ, ಬಾಬಾ ನೆನಪ ಬರಲಾರ್ದಂಗೆ ಮಾಡ್ತದೆ. ಕೆಲವರಂತೂ ಇಡೀ ದಿನ ಬಾಬಾ ಮರ್ತೇ ಬಿಟ್ಟಿರ್ತಾರಂತ ಹೇಳ್ತಾರೆ ಬಾಬಾ. ಸ್ವಲ್ಪ ಸಮಯ ಅಲ್ಲ, ಪೂರಾ ದಿನನೇ ಬಾಬಾರವರನ್ನು ಮರ್ತಿರ್ತಾರೆ. ಗರೀಬೋಂ ಕಾ ಹೇ ಹಿ ಭಗವಾನ್, पैसे के कारण बहुत ಗಂದಾ ಕಾಮ್ ಕರ್ತೆ ಹೇ. ಬಾಬಾ ಹೇಳ್ತಾರೆ, ಇವತ್ತು ಜಗತ್ತಿನಲ್ಲಿ ಧನಕ್ಕಾಗಿ ಎಂಥ ಕೆಲಸ ಆದರೂ ಮಾಡಲಿಕ್ಕೆ ರೆಡಿ ಅದಾರೆ. ಇನ್ನೊಂದು ಮಾತು, ಗರೀಬೋಂ ಕಾ ಹೇ ಹಿ ಭಗವಾನ್, ಭಗವಂತ ಇರೋದೇ ಬಡವರ ಬಂಧು. ಬಡವರು ಅಂದರೆ ಯಾರು? ಯಾರು ಕ್ಯಾರೆಕ್ಟರ್ ಒಳಗೆ ಧನದ ಕೊರತೆಯನ್ನು ಹೊಂದಿದಾರೋ, ಯಾರಿಗೆ ಅನುಕೂಲತೆಗಳು ಕಡಿಮೆ ಇದೆಯೋ ಅಥವಾ ವೈಭವಗಳ ಕಡಿಮೆ ಇದೆಯೋ, ಕ್ಯಾರೆಕ್ಟರ್ನ ವಿಷಯದೊಳಗೆ ಆ ರೀತಿಯ ಬಡವರಂತ ಹೇಳೋದಿಲ್ಲ ಬಾಬಾ. ಬಡವರೇ ಬಾಬಾಗೆ ಭಾಳ ಪ್ರಿಯ. ಬಡವರ ಬಂಧು ಅದಾರ ಭಗವಂತ ಅಂದರೆ ಅರ್ಥ, ಯಾರು ಸತ್ಯ ಜ್ಞಾನವನ್ನು ಅರಿತ ಮೇಲೆ ತನ್ನ ಮನಸ್ಸು ಸಹಿತ ತನ್ನಲ್ಲಿರುವ ಪ್ರತಿಯೊಂದನ್ನು ಬಾಬನಿಗೆ ಅರ್ಪಿತ ಮಾಡಿದ್ದಾರೆ, ತನ್ನನ್ನು ನಿರಾಕಾರ ಸ್ಥಿತಿಯಲ್ಲಿ ಸ್ಥಿತ ಮಾಡಿಕೊಂಡು ಸದಾ ನಿಮಿತ್ಯ ಹಾಗೂ ಸಾಕ್ಷಿ ಸ್ವರೂಪದಲ್ಲಿ ಇರ್ತಾರೆ, ಅಂಥವರಿಗೆ ಹೇಳಲಾಗ್ತದೆ ಬಡವರು ಅಂತ. ಅಂಥ ಬಡವರ ಬಂಧು ಇದ್ದಾರೆ ಬಾಬಾ. ಅಭಿ ಬಚ್ಚೆ ಕೇತೆ ಹಮ್ ಯುಕ್ತಿಯ ನಿಕಾಲೆಂಗೆ ಸರ್ವಿಸ್ ವೃದ್ಧಿ ಕೋ ಕೇಸೆ ಪಾಯೆ. ಈಗ ನೀವು ಮಕ್ಕಳು ತಿಳ್ಕೊಂಡಿದ್ದೀರಿ ಹೇಗೆ ಏನಾದರೂ ಯುಕ್ತಿಯನ್ನು ತೆಗಿಬೇಕು, ಸೇವಾ ವೃದ್ಧಿ ಆಗಬೇಕು. ಕೋಯಿ ಬಚ್ಚೆ ಕೋಯಿ ನ ಕೋಯಿ ಬಾತ್ ಮೇ ರೂಟ್ ಬಿ ಪಡ್ತೆ. ಇನ್ನು ಕೆಲವು ಮಕ್ಕಳದಾರ ಖರೆ, ಬಾಬನ ಮಗು ಆಗಿದ್ದಾರೆ, ಬೀಕಿ ಆಗಿದ್ದಾರೆ, ಒಂದಿಲ್ಲ ಒಂದು ಮಾತಿನಲ್ಲಿ ಯಾವಾಗಲೂ ಮುನಿಸ್ಕೊಳ್ತಿರ್ತಾರ, ಸೆಟ್ಕೊಳ್ತಿರ್ತಾರ. ಪಢಾಯಿ ಭಿ ಛೋಡ್ ದೇತೆ, ಯಹ ನಹೀ ಸಮಜ್ತೆ ಕಿ ಹಮ್ ನಹೀ ಪಡೆಂಗೆ ತೋ ಅಪ್ನಾ ಹಿ ನುಕ್ಸಾನ್ ಕರೆಂಗೆ. ಯಾರ ಜೊತೆಗೂ ಬೇಜಾರು ಮಾಡ್ಕೋತಾರ, ಸಿಟ್ಟು ಮಾಡ್ಕೋತಾರ, ಸೆಟ್ಕೊಳ್ತಾರ, ಬಾಬನ ಮುರಳಿ ಬಿಡ್ತಾರ, ತಮ್ಮದೇ ನುಕ್ಸಾನ್ ಮಾಡ್ಕೋತಾರೆ ಅಂತಾರೆ ಬಾಬಾ. ರೂಟ್ ಕರ್ ಬೇಟ್ ಜಾತೆ, ಫಲಾನಿನೇ ಯಾ ಕಹಾ ಐಸಾ ಕಹಾ ಇಸಿಲಿಯೇ ಆತೆ ನಹಿ. ಇವ್ರು ಹಿಂಗಂದ್ರು ಹಂಗಂದ್ರು ಅದಕ್ಕೆ ನಾವು ಮುರಳಿಗೆ ಬರೋದಿಲ್ಲ. ಹಫ್ತೆ ಮೇ ಏಕ್ ಬಾರ್ ಮುಷ್ಕಿಲ್ ಆತೆ, ಬಾಬಾ ತೋ ಮುರಳಿಯೋ ಮೇ ಕಭಿ ಕ್ಯಾ ಕ್ಯಾ ರಾಯ್ ದೇತೆ ರೇತೆ ಹೇ. ಕೆಲವರಂತೂ ವಾರಕ್ಕೊಂಬರ್ತಿರ್ತಾರಂತ ಹೇಳ್ತಾರೆ ಬಾಬಾ. ಆದರೆ ಮುರಳಿಯಲ್ಲಿ ಬಾಬಾ ಪ್ರತಿದಿನವೂ ಕೂಡ ಎಂತಹ ಸಲಹೆಗಳನ್ನು ಕೊಡ್ತಾ ಇರ್ತಾರೆ. ಮುರಳಿ ಸುನ್ನಾ ತೋ ಚಾಹಿಯೇನಾ, ಮುರಳಿ ಅಂತೂ ನಿತ್ಯವೂ ಕೇಳಬೇಕು. ಕ್ಲಾಸ್ ಮೇ ಜಬ್ ಆಯಂಗೆ ತೋ ಸುನೆಂಗೆನಾ. ಮುರಳಿ ಯಾವಾಗ ಕೇಳ್ತೀರಿ? ಕ್ಲಾಸ್ನೊಳಗೆ ಬಂದಾಗ, ಅದಕ್ಕೆ ಕ್ಲಾಸಿಗೆ ಬರಬೇಕು ಅಂತಾರೆ ಬಾಬಾ. ಐಸೆ ಬಹುತ್ ಹೇ ಕಾರಣ ಅಕಾರಣೆ ಬಹಾನಾ ಬನಾಯ ಸೋ ಜಾಯಂಗೆ. ಇಂಥ ಅನೇಕರಿದ್ದಾರೆ, ಕಾರಣೆ ನೆಪಗಳನ್ನು ಮಾಡಿಕೊಂಡು ಮಲಗಿಬಿಡ್ತಾರೆ. ಅಂದರೆ ಬೇಹದ್ದಿನ ನಿದ್ರೆಯಲ್ಲಿ ವಾಪಸ್ ದೇಹಭಾನದಲ್ಲಿ ಮುಳುಗಿಬಿಡ್ತಾರೆ. ಅಚ್ಚಾ ಆಜ್ ನಹಿ ಜಾತೆ, ಅರೆ ಬಾಬಾ ಐಸಿ अच्छी ಪಾಯಿಂಟ್ಸ್ ಸುನಾತೆ. ಅರೆ ನೀವು ಮುರಳಿಗೆ ಹೋಗೋದಿಲ್ಲ ಬರುವುದಿಲ್ಲ ಅಂತಂದರೆ ಒಳ್ಳೊಳ್ಳೆ ಪಾಯಿಂಟ್ಸ್ಗಳನ್ನು ಬಾಬಾ ಹೇಳ್ತಾರೆ. ಸರ್ವಿಸ್ ಕರೆಂಗೆ ತೋ ಊಂಚ್ ಪದ್ ಪಾಯಂಗೆನಾ. ಬಾಬಾಂತರ ಸೇವೆ ಮಾಡಿದಾಗಲೇ ಶ್ರೇಷ್ಠ ಪದವಿಯನ್ನು ತಗೊಳ್ಳಿಕ್ಕೆ ಸಾಧ್ಯ ಇದೆ. ವಹ ಪಡಾಯಿ ತೋ ಹೇ ಪಾಯಿ ಪೈಸೆ ಕಿ ಶರೀರ್ ನಿರ್ವಾಹ ಅರ್ಥ. ಬಾಬಾ ಹೇಳ್ತಾರೆ, ಜಗತ್ತಿನಲ್ಲಿರುವ ವಿದ್ಯೆ ಏನಿದೆ ಅದು ಪಾಯಿ ಪೈಸೆದ ವಿದ್ಯೆ ಅಂತಾರೆ ಬಾಬಾ. ಯಾಕೆಂದರೆ ಜಗತ್ತಿನ ವಿದ್ಯೆ ಏನಾಗಿದೆ, ಅದರಿಂದ ಒಳ್ಳೆಯ ಸ್ಥಾನ ಸಿಗ್ತದ, ಸ್ಯಾಲ್ರಿ ಸಿಗ್ತದ, ಒಳ್ಳೆಯ ಜಾಬ್ ಸಿಗ್ತದ, ಅಂದರೆ ಟೋಟಲ್ ಎಲ್ಲ ಸೇರಿ ಧನ ಸಿಗ್ತದ, ಸಾಮಾನು ಸಿಗ್ತದ. ಆದರೆ ಬಾಬಾ ಹೇಳ್ತಾರೆ ಅದು ಪಾಯಿ ಪೈಸದ ವಿದ್ಯೆ ಆಗಿದೆ. ಅಂದರೆ ಮಾನವ ಜೀವನದಲ್ಲಿ ಆತ್ಮನಿಗೆ ಯಾವ ಆಸ್ತಿ ಅವಶ್ಯಕತೆ ಇದೆ, ಯಾವುದರ ಸುಖ ಶಾಂತಿಯ ಅವಶ್ಯಕತೆ ಇದೆ, ಆ ಸುಖ ಶಾಂತಿಯನ್ನು ಪಡೀಲಿಕ್ಕೆ ಯಾವ ಸತ್ಯ ಜ್ಞಾನದ ಜರೂರಿ ಇದೆ, ಅದರಿಂದನೇ ವಂಚಿತದಾರ. ಅಂದಮೇಲೆ ಈ ವಿದ್ಯೆಯೊಳಗೆ ಅವರು ಏನೇ ಕೂಡ ಧನ ಗಳಿಸಿದರೂ ಕೂಡ ಅದು ಏನೂ ಪಾಯಿ ಪೈಸೆದಿದ್ದಂಗೆ ಅಂತ ಹೇಳ್ತಾರೆ ಬಾಬಾ. ಕೇವಲ ಶರೀರ ನಿರ್ವಹಣೆಗೆ ಅವರು ಏನೇ ಮಾಡಿದಾರ, ದುಡ್ದಿದ್ದಾರ, ಕೂಡಿಟ್ಟಿದ್ದಾರ, ಹೈ ಪೊಸಿಷನ್ ಒಳಗದಾರ, ಅದು ಕೇವಲ ಶರೀರ ನಿರ್ವಹಣೆ ಆಗ್ತದ.
ಅವರ ಮನಸ್ಸು ಆತ್ಮ ನಿರ್ವಹಣೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಹ ತೋ ಹೈ ಹಿ 21 ಜನ್ಮೋಂ ಕೆ ಲಿಯೆ. ಬಾಬಾ ಅಂತಾರೆ ಅಷ್ಟೆಲ್ಲ ನಡೀತಾ ಇರಬೇಕಾದ್ರೆ ಅಚಾನಕ್ ಈಗ ಪರಿವಾರದಲ್ಲಿ ತಂದೆ ಪಾತ್ರಧಾರಿನೋ ಅಥವಾ ಪತಿಯ ಪಾತ್ರಧಾರಿನೋ ಅಥವಾ ಪತ್ನಿನೋ ಶರೀರ ಬಿಡ್ತಾರ. ಬಾಬಾ ಹೇಳ್ತಾರ ಅವರು ಎಷ್ಟು ಓದಿ ದೊಡ್ಡ ಪೊಸಿಷನಲ್ಲಿದ್ದರೂ ಕೂಡ ಅವ್ರದ್ದೆಲ್ಲವೂ ಒಂದು ಕ್ಷಣಕ್ಕೆ ಸಮಾಪ್ತ ಆಗಿ ಹೋಗ್ತದೆ. ಆದರೆ ಮಕ್ಕಳೇ, ಈ ಕಾನ್ಷಿಯಸ್ ಇದೆಯಲ್ಲ, ಆತ್ಮಸ್ಮೃತಿ ಏನಿದೆ, ಈ ಕಾನ್ಷಿಯಸ್ ಇದೆ, ಒಂದ್ಸರಿ ಜಾಗೃತ ಆಯಿತು ಅಂದರೆ ನೀವು 21 ಜನ್ಮ ಪೂರಾ ಇದು ಕಾನ್ಷಿಯಸ್ ಜಾಗೃತಿ ಇರ್ತದೆ ಅಂತಾರೆ ಬಾಬಾ. ನೀವು ಸತ್ಯದಲ್ಲಿ ಇರ್ತೀರಿ, ಆನಂದ ಸ್ವರೂಪದಲ್ಲಿ ಇರ್ತೀರಿ ಅಂತಾರೆ ಬಾಬಾ. ಕಿತನೋಂಕ ಕಲ್ಯಾಣ ಹೋ ಜಾಯೇಗ. ಬಾಬಾ ಅಂತಾರ ಇಲ್ಲಿ ಒಂದು ಜನ್ಮ ನೀವು ಈ ವಿದ್ಯೆಯನ್ನು ಓದಿದರೆ ನಿಮ್ಮ ಮೂಲಕ ಎಷ್ಟು ಜನರ ಕಲ್ಯಾಣ ಆಗ್ತದ. ಅಕ್ಸರ್ ಕರ್ಕೆ ಮಾತಾಯೇ ಬಿ ಪೂಚ್ತಿ ಹೇ ಕಿ ಬಾಬಾ ಘರ್ ಮೇ ಗೀತಾ ಪಾಠಶಾಲಾ ಖೋಲೆ. ಬಹಳಷ್ಟು ಮಾತಿಯರು ಕೇಳ್ತಿರ್ತಾರೆ, ಬಾಬಾ BK ಪಾಠಶಾಲೆಯನ್ನು ತೆಗೆಯೋಣ್ವೇ. पुरुष लोग तो इधर उधर क्लब आदि में घूमते रहते, ಸಾಹುಕಾರೋं के लिए तो यहाँ है ही ಸ್ವರ್ಗ. ಬಾಬಾ ಹೇಳ್ತಾರೆ ಕೆಲವರಿಗೆ ಈಶ್ವರ್ಯ ನಶಾನೇ ಇರುವುದಿಲ್ಲ, ಕೆಲವರಿಗೆ ಇರ್ತದೆ. ಇನ್ನು ಪುರುಷರಂತೂ ಬರೀ ಕ್ಲಬ್ಗಳಿಗೆ ಅಥವಾ ಪಾರ್ಟಿ ಹೀಗೆ ಫಂಕ್ಷನ್ಗಳಿಗೆ ಹೋಗ್ತಾ ಇರ್ತಾರೆ, ಹೀಗೆ ಟೈಮ್ ಪಾಸ್ ಮಾಡ್ತಾರೆ. ರೆಗ್ಯುಲರ್ ಅವರ ಒಂದು ಶರೀರ ನಿರ್ವಹಣೆ ಕರ್ಮ ಇದೆ, ಅದಲ್ಲದೆ ಉಳಿದ ಟೈಮನ್ನು ಈ ರೀತಿ ಕ್ಲಬ್ ಒಳಗೆ ಕಳೀತಾರೆ ಅಣ್ಣಂದರು. ಪಾರ್ಟಿ ಒಳಗೆ, ಜನರ ಸಂಘದೊಳಗೆ. ಇನ್ನು ಸಾಹುಕಾರ ಜನರಿಗಂತೂ ಅವ್ರು ಎಲ್ಲದಾರ ಅದೇ ಅವರಿಗೆ ಸ್ವರ್ಗ. ಸೊ ಇಲ್ಲಿ ಬರೋರು ಯಾರು ಹಂಗಾದ್ರೆ, ಕಿತನೆ ಫ್ಯಾಷನ್ ಆದಿ ಕರ್ತೆ ಸಚ್ ಸುನಾಯಾ ಜಾತಾ ಹೇ ತೋ ಕಿತನೆ ಥೋಡೆ ಆತೆ ಹೇ. ಎಷ್ಟು ಫ್ಯಾಷನ್ ಮಾಡ್ತಾರಂತ ಹೇಳ್ತಾರೆ ಬಾಬಾ. ಎಷ್ಟು ಫ್ಯಾಷನ್ ಬಂದಿದೆ. ಆದರೆ ದೇವತೆಗಳದ್ದು ನ್ಯಾಚುರಲ್ ಬ್ಯೂಟಿ ಇರ್ತದೆ. ಆದರೆ ಬಾಬಾ ಹೇಳ್ತಾರ ಇಲ್ಲಿ ಬರುವಂತಹ ಮಕ್ಕಳ ಸಂಖ್ಯೆ ಭಾಳ ಕಡಿಮೆ ಇದೆ, ಅದು ಕೂಡ ಬಡ ಮಕ್ಕಳೇ ಬರ್ತಾರೆ. ಬಡವರು ಅಂದರೆ ಹೀಗಲ್ಲ, ಮತ್ತೆ ದೇಹ ಕ್ಯಾರೆಕ್ಟರ್ನ ವಿಷಯದಲ್ಲೇನು ಧನ ಸಂಪತ್ತು ಸ್ಥೂಲ ವಸ್ತುವಿನ ಕೊರತೆ ಇದೆ, ಅವರು ಬಡವರು ಅಂತಲ್ಲ. ಯಾಕೆ ಅಂದರೆ ಯಾರ ಮನಸ್ಸಿನಲ್ಲಿ ಇನ್ನೂ ಬೇಕನ್ನೋದಿದೆ ಅವರು ಧನವಂತರಿದ್ದರೂ ಕೂಡ ಬಡವರೇ. ಆ್ಯಕ್ಚುಲಿ ಬಡವರು ಅಂದರೆ ಯಾರು? ಬಾಬನ ದೃಷ್ಟಿಯಲ್ಲಿ ಬಡವರು ಅಂತಂದರೆ ನನ್ನದನ್ನೋದು ಏನೂ ಇಲ್ಲ, ಎಲ್ಲವೂ ಕೇವಲ ಬಾಬಾರ್ದಿದೆ. ಅದನ್ನು ಮಾತ್ರ ನಾನು ಬಾಬಾ ನಡೆಸಿದಂತೆ ನಡೀತಿದ್ದೀನಿ. ಬಾಬಾ ಹೇಗಿಡ್ತಾರೆ, ಬಾಬಾ ಹೇಗೆ ಮಲಗಿಸ್ತಾರೆ, ಏನು ತಿನ್ನಿಸ್ತಾರೆ, ಯಾರ ಜೊತೆಗಿಡ್ತಾರೆ, ನಾನು ಹಾಗೆ ನಡಿಲಿಕ್ಕೆ ರೆಡಿ ಇದ್ದೀನಿ ಅನ್ನೋಂಥವ್ರೆ ಬಾಬನ ದೃಷ್ಟಿಯಲ್ಲಿ ಬಡವರು. ಅಂಥ ಬಡವರೇ ಇಲ್ಲಿ ಬರ್ತಾರೆ ಬಾಬನ ಮನೆಗೆ. ಅಂಥವರಿಗೆ ಬಾಬಾ ಭಾಳ ಪ್ರಿಯ ಅಂತ ಹೇಳ್ತಾರೆ ಬಾಬಾ. तो यह दुनिया वाले हमारे ऊपर बिगड़ेंगे कि कुल का नाम बदनाम करते, शादी न कराना कायदे के बरखिलाफ है, लोग लाज कुल की मर्यादा छोड़ते ही नहीं. ಬಾಬಾ ಹೇಳ್ತಾರೆ ಏನು ತಿಳ್ಕೊತಾರ, ನಮ್ಮ ಮಗ ಅಲ್ಲಿ ಹೋಗಾಕತ್ರು, ನಮ್ಮ ಮಗಳು ಹೋಗಾಕತ್ರು ಅಂತಂದ್ರೆ ಆಕೆ ಮದುವೆ ಮಾಡ್ಕೊಳ್ಳೋದು ಬಿಟ್ಟರೆ ಹೆಂಗಪ್ಪ? ಲೋಕದ ಮರ್ಯಾದೆ ಕುಲ ಎಲ್ಲ ಇದಾವಲ್ಲ, ಇದರ ಅನುಸಾರ ನಡಿಬೇಕು ಅಂತಾರೆ ಬಾಬಾ. ಆದರೆ ಜನ ಅಂದ್ಕೋತಾರೆ. ಆದರೆ ಬಾಬಾ ಅಂತಾರೆ, ಅರೆ ಕುಮಾರಿ ಜೀವನ ಮಾಡ್ತಾರೆ ನಿಮ್ಮ ಮಕ್ಕಳು ಅಂತಂದ್ರೆ ನೀವು ಲೋಕಲಾಜ್ ಜನ ಏನಂತಾರೆ ಅನ್ನುವಂಥದ್ದು ಬಿಟ್ಬಿಡಬೇಕು. ಭಕ್ತಿ ಮಾರ್ಗ ಮೇ ಗಾತೆ ಹೇನಾ ಮೇರಾ ತೋ ಏಕ್ ದೂಸರಾ ನ ಕೊಯ್. ನೀವು ಭಕ್ತಿಯಲ್ಲಿ ಸ್ವಯಂ ಭಗವಂತಗೆ ಹೇಳಿದ್ರಲ್ಲ, ಭಗವಂತ ನೀನು ಬಿಟ್ಟರೆ ನನಗೆ ಯಾರೂ ಇಲ್ಲ ಅಂತ ಹೇಳಿರಿ. ಈಗ ನೋಡಿದ್ರಾ ಬಾಬಾ ಜನ ಏನಾದರೂ ಅಂದಾರು ಅಂತ ಅಂತೀರಲ್ಲ ಅಂತಾರೆ ಬಾಬಾ. ಅದಕ್ಕೆ ಜನ ಏನು ಅಂದಾರು ಅನ್ನುವಂಥ ಲಾಜನ್ನು ಬಿಡ್ರಿ. ಜನ ಏನಂತಾರೋ, ಏನು ಅನ್ಕೋತಾರೋ, ಯಾರೇನು ಅನ್ಕೋತಾರೋ, ಸಂಬಂಧಿಕರು ಏನು ಅನ್ಕೋತಾರೋ ಅನ್ನೋದನ್ನು ಮೊದಲು ಬಿಡ್ರಿ. ಬಾಬಾ ಏನು ಹೇಳ್ತಾರೋ ಹಾಗೆ ಮಾಡ್ರಿ. यहाँ तो कोई गरीब साधारण है, उनको बाबा बैठ इतना ऊंच उठाते. ಇಲ್ಲಿ ಯಾರು ಬಡವರು ಅದಾರ ಬಾಬಾ ಅವರನ್ನೇ ಭಾಳ ಮೇಲೆತ್ತಾರೆ. ಚಲನ್ ಬಿ ಬಡಿ ರಾಯಲ್ ಚಾಹಿಯೇ. ಬಡವ ಅಂತಂದರೆ ಸೂಕ್ಷ್ಮ ರೂಪದಲ್ಲಿ ಹೇಳ್ತಾರೆ ಬಾಬಾ, ಖಾಲಿಯಾಗಿರುವಂಥವ್ರು ಅಂಥವ್ರದೇ ಚಲನೆ ಶ್ರೇಷ್ಠ ಇರ್ತದ. ಬಾಬಾ ಅಂಥವ್ರನ್ನೇ ಮೇಲೆತ್ತಾರೆ. ಭಗವಾನ್ ಪढ़ाते हैं, उस पढ़ाई में कोई बड़ा इम्तिहान पास करते तो कितना टिप ಟಾಪ್ हो जाते. ಲೌಕಿಕ ವಿದ್ಯೆಯಲ್ಲಿ ಅಂದರೆ ದೊಡ್ಡ ಡಾಕ್ಟರ್ಸ್ ಅಥವಾ IAS ಅಧಿಕಾರಿಗಳು ಅಥವಾ ಮಿನಿಸ್ಟ್ರಿ ಒಳಗೆ ವರ್ಕ್ ಮಾಡುವಂಥವ್ರು, ಅವ್ರು ನೋಡ್ರಿ, ಅವ್ರು ದೊಡ್ಡ ಪರೀಕ್ಷೆ ಪಾಸ್ ಆದರೆ ಎಷ್ಟು ಟಿಪ್ ಟಾಪ್ ಇರ್ತಾರಂತಾರೆ ಬಾಬಾ. ಇಲ್ಲಂತೂ ಬಡವ್ರು ಇದ್ದೀರಿ ನೀವು, ಗರೀಬ್ ಹಿ ಕುಚ್ ನಾ ಕುಚ್ ಭೇಜ್ ದೇತೆ, 1-2 ರೂಪಾಯಿ ಕಾ ಭೀ ಮನಿ ಆರ್ಡರ್ ಭೇಜ್ ದೇತೆ. ಬಾಬಾ ಅಂತಾರ ಯಾರು ಶ್ರೀಮಂತದಾರ, ಅರ್ಥಾತ್ ಯಾರು ಧನವಂತದಾರ, ವೈಭವ ಉಳ್ಳವ್ರದಾರ, ಅವರಿಗೆ ಅವ್ರು ಫ್ಯಾಷನ್ ಮಾಡಲಿಕ್ಕೇ ಸಾಲೋದಿಲ್ಲ ಅಂತಾರೆ ಬಾಬಾ. ಅವರಿಗೆ ಖರ್ಚು ಭಾಳ, ಅವ್ರು ಟಿಪ್ ಟಾಪೇ ಅಷ್ಟಿರ್ತಾರ.
ಅವರಿಗೆ ಖರ್ಚಾಗ್ತದೆ, ಅವರಿಗೆ ಭಾಳ ಬೇಕು ಅಂತ ಇರ್ತದೆ. ಬಾಬಾ ಹೇಳ್ತಾರೆ ಇಲ್ಲಿ ಕಳಿಸೋರು ಯಾರು? ಬಾಬನ ಮನೆಗೆ, ಮಧುಬನಕ್ಕೆ, ಸೇವಾ ಕೇಂದ್ರಕ್ಕೆ ಕಳಿಸೋರು ಯಾರು ಅಂದರೆ ಬಡವರೇ. ಬಡವರೇ ಒಂದೊಂದು ರೂಪಾಯಿನೂ ಕೂಡ ಕಳಿಸ್ತಾರೆ. 1-2 ರೂಪಾಯಿ ಕವಿ ಮನಿ ಆರ್ಡರ್ ಬೇಸ್ ದೇತೆ. 1 ರೂಪಾಯಿ ಇರಲಿ, 2 ರೂಪಾಯಿ ಇರಲಿ, ಮನಿ ಆರ್ಡರ್ ಮಾಡಿ ಬಾಬನ ಮನೆಗೆ ಕಳಿಸ್ತಾರೆ. ಬಾಬಾ ಕೇತೆ ಹೇ ತುಮ್ ಹೋ ಮಹಾನ್ ಭಾಗ್ಯಶಾಲಿ. ಬಾಬಾ ಹೇಳ್ತಾರೆ, ಮಕ್ಕಳೇ, ನಿಮ್ಮ ಹತ್ರ ಇರುವುದೇ ಅಷ್ಟು ಸ್ವಲ್ಪ ಕಡಿಮೆ ಧನ ನಿಮ್ಮ ಹತ್ರ, ಅದರೊಳಗೂ ನೀವು ಬಾಬನ ಯಜ್ಞಕ್ಕೆ ಕಳಿಸ್ತೀರತ್ತಂದ್ರೆ ನೀವು ಮಹಾನ್ ಭಾಗ್ಯಶಾಲಿ ಇದ್ದೀರಿ. ರಿಟರ್ನೇ ಬಹುತ್ ಮಿಲ್ ಜಾತಾ. ಯಾಕೆ ಭಾಗ್ಯಶಾಲಿ ಅಂದರೆ ಭಗವಂತನ ಭಂಡಾರದಲ್ಲಿ ಹಾಕ್ತೀರಿ. ಅದರ ಮೇಲಿನ ಮೋಹವನ್ನು ತೆಗೆದು ನೀವು ಯಾವಾಗ ಸಮರ್ಪಣೆ ಮಾಡ್ತೀರಿ, ಆಗ ನಿಮ್ಗೆ ರಿಟರ್ನ್ ಆಗಿ ಭಾಳ ಸಿಗ್ತದೆ ಈಶ್ವರ ತಂದೆಯಿಂದ. ಯಹ ಭಿ ಕೊಯ್ ನಯಿ ಬಾತ್ ನಹಿ, ಇದೇನು ಹೊಸ ಮಾತಲ್ಲ. ಸಾಕ್ಷಿ ಹೋ ಡ್ರಾಮಾ ದೇಖ್ತೆ ಹೇ. ಅಂಡರ್ಲೈನ್. ಯಾರೇ ಇರಲಿ, ಬಡವರು ತಮ್ಮ 1 ಪೈಸೆ ಕೊಡ್ತಾರೆ, ಆದರೆ ಶ್ರೀಮಂತರು ತಮ್ಮ ಫ್ಯಾಷನ್ಗಾಗಿ ಖರ್ಚು ಮಾಡ್ಕೊಳ್ತಾರೆ ಅಂತ ಹೇಳ್ತಾರೆ ಬಾಬಾ. ಆದರೆ ಎಲ್ಲವನ್ನ ಬಾಬಾ ಸಾಕ್ಷಿಯಾಗಿ ಕೇವಲ ಡ್ರಾಮಾ ನೋಡ್ತಾರೆ. ಬಾಬಾ ಕೇತೆ ಬಚ್ಚೆ ಅಚ್ಚಿ ರೀತಿ ಪಡೋ. ಬಾಬಾ ಹೇಳ್ತಾರೆ, ಮಕ್ಕಳೇ ಚೆನ್ನಾಗಿ ವಿದ್ಯೆಯನ್ನು ಓದ್ರಿ. ಈ ಈಶ್ವರಿ ಯಜ್ಞ ಹೇ, ಜೋ ಚಾಹೋ ಸೋ ಲೋ. ಬಾಬಾ ಅಂತಾರೆ ಇದು ಈಶ್ವರಿ ಯಜ್ಞ ಇದೆ. ಈ ಯಜ್ಞದಲ್ಲಿ ನಿನಗೆ ಏನು ಬೇಕತ್ತೋ, ನೀ ಸೋಲ್ ಕಾನ್ಷಿಯಸ್ ಸ್ವರಾಜ್ಯಾಧಿಕಾರಿ ಆಗ್ತೀಯಾ, ಭಗವಂತನ ಹೃದಯ ಸಿಂಹಾಸನಾಧಿಕಾರಿ ಆಗ್ತೀಯಾ, ನಿನಗೇನು ಬೇಕು ಅದನ್ನು ಪದವಿ, ಆ ಅವಸ್ಥಾ ಪ್ರಾಪ್ತ ಮಾಡ್ಕೊಳ್ಳಂತಾರೆ ಬಾಬಾ. तो बाबा को तो सर्विस में बड़े फुर्त बच्चे चाहिए. ಬಾಬಾಗ ಭಾಳ ಆ್ಯಕ್ಟಿವ್ ಆಗಿರುವಂತಹ, ಭಾಳ ನಿಮಿತ್ತ ಭಾವದಲ್ಲಿರುವಂತಹ ಮಕ್ಕಳ ಅವಶ್ಯಕತೆ ಇದೆ. ಬಾಬಾ ಹೇಳ್ತಾರೆ, ಬಿಮಾರಿ ಮೇ ಬಿ ಬಾಬಾ ಕೋ ಯಾದ್ ಕರ್ ಸಕ್ತೆ ಹೋ. ಅಂಡರ್ಲೈನ್ ಮಾಡ್ಕೊಳ್ರಿ. ಬಿಮಾರಿ, ರೋಗ ಯಾಕೆ ಬಂದಿದೆ ಅಂತ ಅನ್ನೋದೇ ಅಜ್ಞಾನ, ಇದೊಂದು ಭ್ರಮೆ. ರೋಗನ ಆತ್ಮ ರೋಗಿನೇ ಅಲ್ಲ, ಆತ್ಮ ಎಂದು ರೋಗಿ ಆಗೋದಿಲ್ಲ. ಕ್ಯಾರೆಕ್ಟರ್ ಕಲಿಯುವುದಿರೋದ್ರಿಂದ ಆ ಸಮಯ ರೋಗದ ಒಂದು ಆ್ಯಕ್ಟಿಂಗ್ ಒಳಗನೆ ಪಾರ್ಟನ್ನು ಪಾಸ್ ಮಾಡೋದಿದೆ ಅಂತಂದಮೇಲೆ ಬಾಬಾ ಹೇಳ್ತಾರ, ರೋಗದ ಸಮಯದಲ್ಲೂ ಕೂಡ, ಶರೀರದ ತೊಂದರೆ ಸಮಯದಲ್ಲೂ ಕೂಡ ನೀವು ಬಾಬಾ ನೆನಪನ್ನು ಮಾಡ್ಬೋದು. ಧಾರಣೆಗಾಗಿ ಮುಖ್ಯ ಸಾರ, ಸರ್ವೀಸ್ ಮೇ ಬಹುತ್ ಫುರ್ತ್ ಬನ್ನ ಹೇ. ಸೇವೆಯಲ್ಲಿ ಬಹಳಷ್ಟು ಆ್ಯಕ್ಟಿವ್ ಆಗಿರಬೇಕು. ಜಿತ್ನಾ ಸಮಯ ಮಿಲೆ ಏಕಾಂತ್ ಮೇ ಬೇಟ್ ಬಾಬಾಕು ಯಾದ್ ಕರ್ನಾ. ಯಾವಾಗ ಸಮಯ ಸಿಗ್ತದ, ಏಕಾಂತ್ ಅಂದರೆ ಆತ್ಮಸ್ಥಿತಿಯಲ್ಲಿ ಸ್ಥಿತ ಆಗಿ ತಂದೆ ನೆನಪು ಮಾಡ್ರಿ. ಪಢಾಯಿ ಕಾ ಶೋಂಕ್ ರಖನಾ ಹೇ, ಪಢಾಯಿ ಸೆ ರೂಠನಾ ನಹಿ ಹೇ. ವಿದ್ಯೆ ಓದಬೇಕು, ವಿದ್ಯೆಯನ್ನು ಕೇಳಬೇಕು ಅನ್ನುವ ಭಾಳ ನಶೆ ಇರಬೇಕು. ವಿದ್ಯೆ ಜೊತೆಗೆ ಎಂದೂ ಮುನಿಸ್ಕೊಳ್ಬಾರ್ದು. ವಿದ್ಯೆ ಅಂದ್ರೇ ವಿದ್ಯೆ ಇನ್ನೊಂದು ಹೆಸರೇ ಪರಮಾತ್ಮ. ಬಾಬಾ ಮುರಳಿ ಜೊತೆಗೆ ಸೆಟ್ಕೊಳ್ಳೋದು ಅಂದರೆ ಬಾಬನ ಜೊತೆಗೆ ಸೆಟ್ಕೊಂಡಂತೆ. ಅದಕ್ಕೆ ಎಂದಿಗೂ ಈ ಕೆಲಸ ಮಾಡಬೇಡ್ರಿ ಅಂತಾರೆ ಬಾಬಾ. ಸೆಕೆಂಡ್ ಪಾಯಿಂಟ್, ಅಪ್ನಿ ಚಲನ್ ಬಹುತ್ ರಾಯಲ್ ರಖನಿ ಹೇ. ಚಲನೆ ಅಂದರೆ ದೃಷ್ಟಿ, ವೃತ್ತಿ, ಭಾವ್. ಸೊ ಇದು ಎಲ್ಲರೊಳಗೆ ಆತ್ಮರೂಪವನ್ನು ನೋಡುವ, ಕ್ಯಾರೆಕ್ಟರ್ ಅಂತ ತಿಳ್ಕೊಂಡು ಕ್ಯಾರೆಕ್ಟರ್ ಹಿಂದೆ ಇರುವ ಆ ಸತ್ಯ ಆತ್ಮ ಸ್ವರೂಪವನ್ನೇ ನೋಡೋದಿದೆಯಲ್ಲ, ಇದೇ ಬಾಬಾ ಹೇಳ್ತಾರೆ ರಾಯಲ್ ಚಲನೆ ಇರಲಿ ಅಂತಾರೆ ಬಾಬಾ. ಬಸ್ ಅಬ್ ಘರ್ ಜಾನಾ ಹೇ. ಮಕ್ಕಳೇ ಇದೇ ಇರಬೇಕು. ಈಗ ನಾವು ಮನೆಗೆ ಹೋಗೋದಿದೆ. ಈ ಹಳೆಯ ಜಗತ್ತು ಖತಮ್ಮಾಗಿ ಹೋಗೋದಿದೆ. ಇಸ್ಲಿಯೇ ಮೋಹಕಿ ರಗೆ ತೋಡ್ ದೇನಿ ಹೇ. ನಾಟಕದಲ್ಲಿ ಕೆಲವರು ಇರ್ತಾರೆ, ನಾಟಕ ಮಾಡ್ತಾ ಮಾಡ್ತಾ ಆ ಫಿಲಮ್ನಲ್ಲಿ ಕೆಲವರ ಜೊತೆಗೆ ತಮ್ಮ ಮನಸ್ಸನ್ನು ಜೋಡಿಸ್ಕೊಂಡು ಬಿಡ್ತಾರೆ, ಅಟ್ಯಾಚ್ಡ್ ಆಗಿಬಿಡ್ತಾರೆ. ನಾಟಕ ಮುಗಿದ ಮೇಲೂ ಕೂಡ ಅವರು ದೋಸ್ತಿ ಮುಂದುವರಿಲಿಕ್ಕೆ ಶುರುವಾಗ್ತದೆ. ಹಾಗೆ ಬಾಬಾ ಹೇಳ್ತಾರೆ, ಇದು ನಾಟಕ್ಕಿದೆ, ನಾಟಕ ಮುಗಿಲಿಕ್ಕೆ ಬಂದಿದೆ, ನಾಟಕ ಮುಗಿದು ಹೋಗ್ಬಿಡ್ತದ ಅಂದಮೇಲೆ ಬಾಬಾ ಅಂತಾರೆ, ಇಲ್ಲಿ ಯಾರ ಮೇಲೂ ಮೋಹದ ಎಳೆ ಅನ್ನೋದಿರಬಾರ್ದು, ಅದನ್ನು ತೆಗೆದು ಹಾಕಿಬಿಡ್ರಿ. ವಾನಪ್ರಸ್ಥ ವಾಣಿ ಸೇ ಪರೆ ಅವಸ್ಥಾ ಮೇ ರಹನೆ ಕಾ ಅಭ್ಯಾಸ ಕರ್ನಾ. ವಾನಪ್ರಸ್ಥ ಅರ್ಥಾರ್ಥ ವಾಣಿಯಿಂದ ಪರೆಯಾಗುವ ಅಭ್ಯಾಸವನ್ನು ಮಾಡಬೇಕಾಗಿದೆ. ಅಧಮೋಂ ಕಾ ಭಿ ಉದ್ಧಾರ ಕರ್ನೆ ಕಿ ಸೇವಾ ಕರ್ನೆ ಹೇ. ಅಧಮರು ಅಂತಂದರೆ ಆತ್ಮ, ಪ್ರತಿ ಆತ್ಮ ಸದಾ ಕಾಲದಲ್ಲಿ ಪ್ರತಿಯೊಂದು ಯುಗದಲ್ಲಿ ತನ್ನ ಮೂಲ ಪವಿತ್ರ ಸ್ವರೂಪದಲ್ಲೇ ಇದ್ದಾರೆ. ಆದರೆ ಆತ್ಮನ ಮನಸ್ಸು ದ್ವಾಪರ ಯುಗದಿಂದ ಕ್ಯಾರೆಕ್ಟರ್ ಕಾನ್ಷಿಯಸ್, ರೋಲ್ ಕಾನ್ಷಿಯಸ್, ಬಾಡಿ ಕಾನ್ಷಿಯಸ್ನಲ್ಲಿ ಬಂದಿರೋದ್ರಿಂದ ಬಾಬಾ ಹೇಳ್ತಾರೆ, ಇದೇ ಒಂದು ಅಧಮತನ, ಇದೇ ಒಂದು ಅಜ್ಞಾನ. ಈ ಅಜ್ಞಾನಿಗಳಿಗೂ ಕೂಡ ಮೇಲೆತ್ತುವಂತಹ ಆತ್ಮಸ್ಥಿತಿಗೆ ಕರ್ಕೊಂಡು ಬರುವಂತಹ ಸೇವೆಯನ್ನು
ಮಾಡ್ರಿ. वरदान श्रेष्ठ वृत्ति द्वारा वृत्तियों का परिवर्तन करने वाले सदा सिद्धि स्वरूप भव. ಶ್ರೇಷ್ಠ ವೃತ್ತಿಯ ಮೂಲಕ, ವೃತ್ತಿ ಅಂದರೆ ಆತ್ಮಿಕ ಶುಭ ಭಾವ. ಸೊ ಈ ವೃತ್ತಿಯಿಂದ ವೃತ್ತಿಗಳನ್ನು, ಅನ್ಯ ಆತ್ಮರ ದೈಹಿಕ ಭಾವನೆಗಳನ್ನು ಕೂಡ ಬದಲಾಯಿಸುವಂತಹ, ಪರಿವರ್ತಿಸುವಂತಹ ಸದಾ ಸಿದ್ಧಿ ಸ್ವರೂಪರು ಆಗ್ರಿ. सिद्धि स्वरूप बनने के लिए वृत्ति द्वारा वृत्तियों को, संकल्प द्वारा संकल्पों को परिवर्तन करने का कार्य करो. ಸಿದ್ಧಿ ಸ್ವರೂಪ ಒಂದು ಆಗೋದ್ರಿಂದ ನಿಮ್ಮ ಶುಭ ಭಾವದಿಂದ ಅನ್ಯರ ಭಾವನೆಗಳನ್ನು ಪರಿವರ್ತನೆ ಮಾಡ್ಬೋದು, ನಿಮ್ಮ ವಿಚಾರಗಳಿಂದ ಅನ್ಯರ ವಿಚಾರಗಳನ್ನು ಪರಿವರ್ತನೆ ಮಾಡ್ಬೋದು. ಭಗವಾನ್ ವಾಚ್, ನಾವೆಲ್ಲ ಮನಸ್ಸುಗಳಿಗೆ ಬಾಬಾ ಹೇಳ್ತಾರೆ ನೀವು ಪರಿವರ್ತನೆ ಮಾಡಲಿಕ್ಕೆ ಸಾಧ್ಯ ಇದೆ. ಯಾಕೆ ಅಂದರೆ ಈ ಮೈಂಡಿಗೆ ಮಾಯಾ ಟ್ರೈನಿಂಗ್ ಕೊಟ್ಟಿದೆ. ನೀನು ವೀಕ್ ಇದಿ, ನೀ ಕಮ್ಜೋರಿದಿ, ನೀ ಹುಷಾರಿಲ್ಲ, ನೀ ಎಲ್ಲದ್ರಾಗ ಆಲ್ರೌಂಡರ್ ಇಲ್ಲ, ನಿನ್ನ ಕಡೆ ಇದು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಇದು ನಿನ್ನ ಕಡೆ ಆಗೋದಿಲ್ಲ, ನಿನ್ನ ಮನಸ್ಸು ಬೇಜಾರದ, ನೀ ಮೂಡ್ ಆಫ್ ಇದಿ ಅಂತ ಮಾಯಾ ಭಾಳ ಟ್ರೈನಿಂಗ್ ಕೊಟ್ಬಿಟ್ಟಿದೆ. ಅದಕ್ಕಾಗಿ ಬಾಬಾ ಒಂದು ನಮಗೆ ಹೇಳ್ತಾರೆ, ಮಕ್ಕಳೇ ನೀವು ಸಿದ್ಧಿ ಸ್ವರೂಪರಾಗೋದ್ರಿಂದ ಭಾವಗಳಿಂದ ಅನ್ಯರ ಭಾವ, ಸಂಕಲ್ಪಗಳಿಂದ ಅನ್ಯರ ಸಂಕಲ್ಪಗಳನ್ನು ಪರಿವರ್ತನೆ ಮಾಡಲಿಕ್ಕೆ ನಿಮ್ಮ ಕಡೆಯಿಂದ ಸಾಧ್ಯ ಇದೆ. ಇಸ್ಕಿ ರಿಸರ್ಚ್ ಕರೋ, ನಿಮ್ಮ ಮೇಲೆ ಪ್ರಯೋಗ ಮಾಡಿ ನೋಡ್ರಿ ಅಂತಾರೆ ಬಾಬಾ. ಬರೀ ಬಾಬಾ ಹೇಳಿದಾರಂತಲ್ಲ, ನೀವು ನಿಮ್ಮ ಮೇಲೆ ಪ್ರಯೋಗ ಮಾಡಿ ನೋಡ್ರಿ. जब इस सेवा में बिजी हो जाएंगे तो यह सूक्ष्म सेवा स्वतः ही कई कमजोरियों से पार कर देगी. ಅಂಡರ್ಲೈನ್, ಯಾವಾಗ ಇಂಥ ಒಂದು ಸೇವಾ ಮಾಡ್ತೀರಿ, ನಿಮ್ಮ ಶುಭ ಭಾವನೆಯಿಂದ ಅನ್ಯರ ಶುಭ ಭಾವನೆ, ಅನ್ಯರ ಶುಭ ಭಾವನೆಯನ್ನು ನಿಮ್ಮ ಶುಭ ಭಾವನೆಯಿಂದ ಅನ್ಯರ ದುರ್ಭಾವನೆ, ದೇಹದ ಭಾವನೆಗಳನ್ನು ಚೇಂಜ್ ಮಾಡೋದು. ಅರ್ಥಾತ್ ಇವಾಗ ನಾನು ಆತ್ಮ ಭಲೆ ಯಾವುದೇ ಕ್ಯಾರೆಕ್ಟರ್ನಲ್ಲಿ ನಾನು ರೋಲ್ ಪ್ಲೇ ಮಾಡ್ತಾ ಇದ್ದೀನಂತಂದ್ರೆ, ನನಗೆ ನಾನು ಆತ್ಮಸ್ಥಿತಿಯಲ್ಲಿ ಸ್ಥಿತಿ ಮಾಡಿಕೊಂಡು ಎದುರುಗಡೆಯಲ್ಲಿರುವಂಥವ್ರು ಯಾವುದೇ ರೀತಿ ಪಾರ್ಟ್ ಪ್ಲೇ ಮಾಡಲಿ, ನಮ್ಮ ಕ್ಯಾರೆಕ್ಟರ್ನ ಜೊತೆಗೆ ಒಳ್ಳೆ ವ್ಯವಹಾರನೇ ಮಾಡಲಿ ಅಥವಾ ದುರ್ವ್ಯವಹಾರನೇ ಮಾಡಲಿ, ಆದರೆ ನನಗೆ ಅವರೊಳಗಿರುವಂಥ ಸತ್ಯ ಪರಿಪೂರ್ಣ ಆತ್ಮನೇ ಕಾಣಬೇಕೇ ಹೊರತಾಗಿ ಅವ್ರ ಕ್ಯಾರೆಕ್ಟರ್ ಒಳಗಿರುವ ಅವಗುಣಗಳು ಕಾಣಬಾರ್ದು. ಇದಕ್ಕಂತಾರೆ ಶುಭ ವೃತ್ತಿ. ಈ ಶುಭ ವೃತ್ತಿಯಿಂದ ಅನ್ಯರ ವೃತ್ತಿಯನ್ನು ಬದಲಾಯಿಸಬಹುದು. ಸೊ ಇಷ್ಟು ಶಕ್ತಿ ನಿಮ್ಮೊಳಗೆ ಇದೆ ಅಂತಾರೆ ಬಾಬಾ. ಇದನ್ನೊಮ್ಮೆ ಬಾಬಾ ಹೇಳ್ತಾರೆ, ಇದನ್ನು ಯಾಕೆ ನೀವು ಪ್ರಯೋಗ ಮಾಡಿ ನೋಡಬಾರ್ದು, ಪ್ರಯೋಗ ಮಾಡಿ ನೋಡಿ, ರಿಸರ್ಚ್ ಮಾಡ್ರಿ ಅಂತಾರೆ ಬಾಬಾ. जब इस सेवा में बिजी हो जाएंगे तो यह सूक्ष्म सेवा स्वतः ही कई कमजोरियों से पार कर देगी. ಅಂಡರ್ಲೈನ್, ಯಾವಾಗ ಈ ಮನಸ್ಸಿನ ಸೂಕ್ಷ್ಮ ಸೇವೆಯನ್ನು ಮಾಡಲಿಕ್ಕೆ ಶುರು ಮಾಡ್ತೀರಿ, ಈ ಒಂದು ರಿಸರ್ಚ್ ಮಾಡ್ತೀರಿ, ಆಗ ನಿಮ್ಮೊಳಗಿನ ಎಲ್ಲ ಅಂದರೆ ಮೈಂಡ್ ಒಳಗಿರುವ ಕಮ್ಜೋರಿ ಮತ್ತು ಕ್ಯಾರೆಕ್ಟರ್ ಒಳಗಿರುವ ಕಮ್ಜೋರಿ ಕೂಡ ದೂರ ಆಗ್ತವೆ. ಅಭಿ ಇಸ್ಕಾ ಪ್ಲಾನ್ ಬನಾವೋ ತೋ ಜಿಜ್ಞಾಸು ಬಿ ಜಾದಾ ಬಡೆಂಗೆ. ಇದ್ರ ಪ್ಲಾನ್ ಮಾಡಿರಿ, ಮನಸಾ ಸೇವೆಯನ್ನು ಮಾಡುವಂಥ ಪ್ಲಾನ್ ಮಾಡಿರಿ. ಇದು ಜಿಜ್ಞಾಸು ಬಿ ಅಂದರೆ ಯಾರು ಅಜ್ಞಾನಿ ಆತ್ಮ ನಾವು ಕರಿತಾ ಇದ್ದೀವಿ, ಬಾಬನ ಮಕ್ಕಳಾಗಬೇಕು, ಬಾಬನ ಆಸ್ತಿಗೆ ಹಕ್ಕದಾರ ಆಗಬೇಕಂತ, ಅವರೆಲ್ಲರೂ ಹಕ್ಕದಾರ ಆಗ್ತಾರೆ. ಎಲ್ಲ ಆತ್ಮರು ಬರ್ತಾರೆ, ಬಾಬನ ಮಕ್ಕಳ ಸಂಖ್ಯೆ ಹೆಚ್ಚಾಗ್ತದೆ. ಮದೋ ಗರೀಬಿ ಬಹುತ್ ಬಡೇಗಿ. ಬಾಬಾ ಹೇಳ್ತಾರೆ, ಸ್ಥೂಲ ಸಂಪತ್ತು ಕೂಡ ತಮ್ಮದು ಹೆಚ್ಚಾಗ್ತದೆ. ಮಕಾನ್ ಬಿ ಮಿಲ್ ಜಾಯಂಗೆ, ಬಾಬನ ಸೇವೆಗೆ ಒಳ್ಳೆಯ ಮನೆಗಳೂ ಸಿಗ್ತಾವ. ಸಬ್ ಸಿದ್ಧಿಯ ಸಹಜ್ ಹೋ ಜಾಯಗಿ, ಎಲ್ಲ ಸಿದ್ಧಿಗಳು ಸಹಜವಾಗಿ ಆಗಲಿಕ್ಕೆ ಶುರುವಾಗ್ತವ. ಯಹ ವಿಧಿ ಸಿದ್ಧಿ ಸ್ವರೂಪ ಬನಾದೇಗಿ. ಈ ಒಂದು ವಿಧಿ ಅಂದರೆ ನಿಮ್ಮ ಶುಭ ವೃತ್ತಿಯಿಂದ, ಆತ್ಮಿಕ ಸ್ವರೂಪದಿಂದ ಅನ್ಯ ಆತ್ಮರೊಳಗೆ ನೀವು ಕೇವಲ ಅವರ ಆತ್ಮನನ್ನು ಮಾತ್ರ ನೋಡ್ತೀರಿ, ಅವರ ಕ್ಯಾರೆಕ್ಟರ್ ಒಳಗಿರುವ ಕಮ್ಜೋರಿಯನ್ನು ನೋಡೋದಿಲ್ಲ ಅಂದ್ರೆ ಈ ವಿಧಿಯಿಂದ ನೀವು ಸಿದ್ಧಿ ಸ್ವರೂಪರಾಗಲಿಕ್ಕೆ ಸಾಧ್ಯ ಇದೆ. ಸ್ಲೋಗನ್, ಸಮಯ ಕೋ ಸಫಲ್ ಕರ್ತೆ ರಹೋ ತೋ ಸಮಯಕ್ಕೆ ಧೋಕೆ ಸೆ ಬಚ ಜಾಯಂಗೆ. ಸಮಯವನ್ನು ಸಫಲ್ ಮಾಡಿಕೊಂಡಾಗ ಸಮಯದ ಒಂದು ಮೋಸದಿಂದ ನೀವು ಮುಕ್ತರಾಗ್ತೀರಿ. ವ್ಯಕ್ತಿಶಾರ, ಸಹಜ ಯೋಗಿಗಳಾಗಬೇಕು ಅಂದರೆ ಪರಮಾತ್ಮನ ಪ್ರೇಮದ ಅನುಭವಿಗಳು ಆಗಬೇಕಾಗಿದೆ. बाबा का बच्चों से इतना प्यार है जो रोज़ प्यार का रिस्पॉन्ड देने के लिए इतना बड़ा पत्र लिखते. ಬಾಬಾರವ್ರದ್ದು ಮಕ್ಕಳ ಮೇಲೆ ಎಷ್ಟು ಪ್ರೀತಿ ಇದೆ. ಪ್ರತಿದಿನ ಬಾಬಾ ತನ್ನ ಪ್ರೇಮದ ರಿಸ್ಪಾನ್ಸ್ ಕೊಡೋದಕ್ಕಾಗಿ ಇಷ್ಟು ದೊಡ್ಡ ಪತ್ರವನ್ನು ಬರೀತಾರೆ. ಮುರುಳಿಯನ್ನು ಮಕ್ಕಳಿಗೆ ಕಳಿಸ್ಕೊಡ್ತಾರೆ. ಅಂದರೆ ಮುರುಳಿ ಭಗವಂತನ ಭಾವನೆಗಳು. ಮುರುಳಿ ಅಂದರೆ ಭಗವಂತನ ಮನಸ್ಸಿದು. ಮುರುಳಿ ಅಂದರೆ ಭಗವಂತನ ದಿವ್ಯ ಬುದ್ಧಿ. ಅಂದಮೇಲೆ ಇದೇನಿದು ಮಕ್ಕಳ ಮೇಲೆ ಪ್ರೇಮ್.
ಈ ಪ್ರೇಮದ ಪ್ರತಿಯಾಗಿ ಬಾಬಾ ಮುರಳಿಯಲ್ಲಿ ಇಶಾರೆಗಳನ್ನು ಕೊಡ್ತಾರೆ. ತೋ ಇತನಾ ಹಿ ನಹಿ, ಯಾದ್ ಪ್ಯಾರ್ ದೇತೆ, ಮುರಳಿ ಬರೀತಾರೆ, ಪತ್ರ ಬರೀತಾರೆ, ಮತ್ತು ನೆನಪು ಪ್ರೀತಿನೂ ಕೊಡ್ತಾರೆ. ಅವರು ಜೊತೆಯೂ ನಿಭಾಯಿಸ್ತಾರೆ. ತೋ ಇಸ್ ಪ್ಯಾರ್ ಮೇ ಅಪ್ನಿ ಸಬ್ ಕಮ್ಜೋರಿಯಾ ಕುರ್ಬಾನ್ ಕರ್ ದೋ. ಇಷ್ಟು ಭಗವಂತ ಪ್ರೀತಿ ಕೊಡ್ತಾರಂದರೆ ನೀವು ಭಗವಂತನ ಪ್ರೇಮದೊಳಗೆ ನಿಮ್ಮ ಏನೆಲ್ಲ ಕಮ್ಜೋರಿಗಳದಾವ ಅದನ್ನು ಅರ್ಪಿಸಬೇಡ್ರಿ. ಅಂದರೆ ದೇಹ ಅಂತ ತಿಳ್ಕೊಂಡಿದ್ದೀವಿ, ಕ್ಯಾರೆಕ್ಟರ್ ಅಂತ ತಿಳ್ಕೊಂಡಿದ್ದೀವಿ, ಸಂಸಾರ ಸತ್ಯ ಅಂತ ತಿಳ್ಕೊಂಡಿದ್ದೀವಲ್ಲ, ಇದನ್ನು ಅರ್ಪಣೆ ಮಾಡಿಬಿಡ್ರಿ. परमात्मा प्यार में ऐसे समाये रहो जो कभी हद का प्रभाव अपनी ओर आकर्षित न करे. ಭಗವಂತನ ಪ್ರೇಮದಲ್ಲಿ ಈ ರೀತಿ ಸಮಾವೇಶ ಆಗಿರಬೇಕು, ಹದ್ದಿನ ಯಾವುದೇ ಪ್ರಭಾವ ನಿಮ್ಮನ್ನು ಆಕರ್ಷಣೆ ಮಾಡಬಾರ್ದು ಅಂತಾರೆ ಬಾಬಾ. ಸದಾ ಬೇಹದ್ ಕಿ ಪ್ರಾಪ್ತಿಯೋ ಮೇ ಮಗನ್ ರಹೋ, ಸದಾ ಬೇಹದ್ದಿನ ಪ್ರಾಪ್ತಿಗಳಲ್ಲಿ ಮಗ್ನರಾಗಿರಿ. ಜಿಸ್ಸೆ ರೂಹಾನಿಯತ್ ಕಿ ಖುಷ್ಬು ವಾತಾವರಣ ಮೇ ಫೇಲ್ ಜಾಯೆ. ನೀವು ಸದಾ ಆತ್ಮಿಕ ಸ್ಮೃತಿಯಲ್ಲಿ, ಆತ್ಮಿಕ ಸ್ಥಿತಿಯಲ್ಲಿದ್ರಿ ಮತ್ತು ಪರಮಾತ್ಮನ ಪ್ರೇಮದಲ್ಲಿ ಮಗ್ನರಾಗಿದ್ರಿ ಅಂದರೆ ಇದರ ಪ್ರಭಾವ ಅನ್ಯ ಆತ್ಮರನ್ನು ಕೂಡ ರೂಹಾನಿಯತ್ತದ ಅನುಭವ ಮಾಡಿಸ್ತದೆ. ಮತ್ತು ನೀವೆಂದಿಗೂ ಕೂಡ ಯಾರಿಗೂ ಆಕರ್ಷಣೆ ಆಗಲಿಕ್ಕೆ ಮತ್ತು ಯಾರೂ ನಿಮ್ಮನ್ನು ಆಕರ್ಷಣೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಓಂ ಶಾಂತಿ.